prove that RHS becomes 5x plus 4 into 4 minus x bracket square. So again for this, whatever the same elements ಯಾವ ಆಗ್ತಾವ ನೋಡ್ರಿ. ಸೇಮ್ ಎಲಿಮೆಂಟ್ಸ್ ಅಂತಂದ್ರೆ 2x 2x one behind the other, ಒಂದ್ರ ಬಾಜು ಒಂದು ಅಂತಂದ್ರೆ ಸೆಕೆಂಡ್ ಕಾಲಮ್ ಮೈನಸ್ ಥರ್ಡ್ ಕಾಲಮ್ ಈ ರೀತಿನೂ ಮಾಡಬಹುದು. ಇಲ್ಲಿ 2x 2x ಒಂದ್ರ ಬಾಜು ಒಂದು ಅದಾವ ಅಂದ್ರೆ ಫಸ್ಟ್ ಕಾಲಮ್ ಮೈನಸ್ ಸೆಕೆಂಡ್ ಕಾಲಮ್ ಅಂತೂ ಸಾಲ್ವ್ ಮಾಡಬಹುದು, ಸೆಕೆಂಡ್ ಕಾಲಮ್ ಮೈನಸ್ ಥರ್ಡ್ ಕಾಲಮ್ ಅಂತೂ ಸಾಲ್ವ್ ಮಾಡಬಹುದು ಕಾಲಮ್ ವೈಸ್. ಮತ್ತೆ ಪಾಸಿಬಿಲಿಟಿ ಇದೆ ಏನಂದ್ರೆ 2x 2x ಒಂದ್ರ ಕೆಳಗಡೆ ಒಂದು one below the other ಅದ ಅಂದ್ರೆ r1 minus r2 ಅಂತ ಸ್ಟಾರ್ಟ್ ಮಾಡಬಹುದು. 2x 2x one below the other ಅದ ಅಂದ್ರೆ r2 minus r3 ಅಂತ ಸ್ಟಾರ್ಟ್ ಮಾಡಬಹುದು. ನೀವು ಈ ರೀತಿ ಅಬ್ಸರ್ವೇಷನ್ ಮಾಡಿದ್ರೆ c1 minus c2 c2 minus c3. ಒಂದು ವೇಳೆ ನೀವು ಈ ಟೈಪ್ ಅಬ್ಸರ್ವೇಷನ್ ಮಾಡಬಹುದು r1 minus r2 r2 minus r3. ಓಕೆ, ನೀವು ಯಾವುದೇ ಆಪರೇಷನ್ ಮಾಡಬಹುದು. ಸೊ ನಾನು ಏನು ಮಾಡ್ತೀನಿ ಅಂದ್ರೆ r1 changing by r1 minus r2 by observing these two one below the other ಅಂತ ಅನ್ಕೊಂಡು r1 minus r2 ಸ್ಟಾರ್ಟ್ ಮಾಡ್ತೀನಿ. as well as I will change in second row r2 minus r3 ಇವೆರಡು ಎಲಿಮೆಂಟ್ಸ್ one below the other ಅಂತ ಅನ್ಕೊಂಡು r2 minus r3 ಅಂತ ಸ್ಟಾರ್ಟ್ ಮಾಡ್ತೀನಿ. Means third row as it is. We are changing only first row and second row means third row as it is. Third row as it is bari 2x 2x x plus 4 as it is. Third row as it is. r1 minus r2, this is r1, this is r2 means corresponding elements ಗಳನ್ನ ಮೈನಸ್ ಮಾಡಬೇಕಂದಂಗ r1 minus r2 what corresponding elements ಗಳನ್ನ ಮೈನಸ್ ಮಾಡಬೇಕು ಅಂದಂಗ x plus 4 ದಾಗ ಇದನ್ನ ಮೈನಸ್ ಮಾಡಬೇಕು. x plus 4 ದಾಗ ಯಾವುದನ್ನ ಮೈನಸ್ ಮಾಡಲಾಗುತ್ತೀರಿ ಅದರ ಅಪೋಸಿಟ್ ಸೈನ್ ಬರೀರಿ. x plus 4 ದಾಗ ಇದನ್ನ ಮೈನಸ್ ಮಾಡಲಾಗುತ್ತೀವಿ ಇದರ ಅಪೋಸಿಟ್ ಸೈನ್ ಬರೀರಿ. minus 2x ಬರೀರಿ. x minus 2x what minus x plus 4 minus x plus 4 ಅಂದ್ರೆ ಒಂದೇ 4 minus x ಅಂದ್ರೆ ಒಂದೇ. ನಾನು 4 minus x ಬರಿತೀನಿ ಯಾಕಂದ್ರೆ ನಮಗಲ್ಲಿ RHS 4 minus x ಫಾರ್ಮ್ ಬರುತ್ತೆ. ಸೊ ಅದಕ್ಕೆ minus x plus 4 otherwise 4 minus x both are same. Therefore I will take this as a 4 minus x. ಇದರೊಳಗ ಇದನ್ನ ಮೈನಸ್ ಮಾಡಿದ ರಿಸಲ್ಟ್ ಇದು ಬಂತು. ಇದರೊಳಗ x plus 4 ದಾಗ ಯಾವುದು ಮೈನಸ್ ಮಾಡ್ತಿರಲ್ಲ ಅದು ಅಪೋಸಿಟ್ ಸೈನ್ ಬರಿಬೇಕು. x minus 2x ಅಂದ್ರೆ minus x plus 4 minus x ಇದರಲ್ಲಿ ಚೇಂಜ್ ಮಾಡಿಲ್ಲ 4 ಇದೆ 4 minus x. ಯಾಕೆ ಇದನ್ನ ಬರ್ಕೊಂಡೆ ಅಂದ್ರೆ ನಮಗೆ ಆ ಫಾರ್ಮ್ ದಲ್ಲಿ 4 minus x ಅಂತ ಕಾಣಿಸ್ತಾ ನೋಡ್ರಿ ಅದಕ್ಕೋಸ್ಕರ ಇದನ್ನ 4 minus x ಬರ್ದಿರೋದು. ಮತ್ತೆ ಇದರೊಳಗ ಇದನ್ನ ಮೈನಸ್ ಮಾಡಬೇಕು. ಇದರೊಳಗ ಮೀನ್ಸ್ 2x ಬರೀರಿ ಇದನ್ನ ಮೈನಸ್ ಮಾಡಬೇಕು ಅಂದ್ರೆ ಇದು ಅಪೋಸಿಟ್ ಸೈನ್ ಬರಿಬೇಕು. ಇದು ಪ್ಲಸ್ ಅದ ಇದು ಪ್ಲಸ್ ಅದ ಅಪೋಸಿಟ್ ಮೈನಸ್ ಮೈನಸ್ 2x minus x x minus 4 ಇದು x minus 4 ಅದಲ್ಲ ನನಗೆ 4 minus x ಈಜಿ ಆಗ್ತದೆ. ಅದಕ್ಕೆ ನಾನು ಏನು ಮಾಡ್ತೀನಿ ಮೈನಸ್ ಕಾಮನ್ ತಗೋತೀನಿ. ಮೈನಸ್ ಕಾಮನ್ ತಗೊಂಡಾಗ ಮೈನಸ್ ಇರೋದು ಪ್ಲಸ್ ಆಗ್ತದೆ ಪ್ಲಸ್ ಇರೋದು ಮೈನಸ್ ಆಗ್ತದೆ. therefore ಇವೆರಡು ಡಿಫರೆನ್ಸ್ ನಮಗೆ ಫೈನಲ್ ಆಗಿ ಏನಾಗ್ತದೆ ಮೈನಸ್ ಇನ್ಸೈಡ್ ದಿ ಬ್ರಾಕೆಟ್ 4 minus x. ಆಕ್ಚುಲಿ ಡಿಫರೆನ್ಸ್ x minus 4 ಬರ್ತದೆ ಆದ್ರೆ ಇದು ಕಾಮನ್ ತಗೊಂಡು ಬ್ಯಾಲೆನ್ಸ್ ಮಾಡ್ರಿ ಯಾಕಂದ್ರೆ ನಮಗೆ 4 minus x ಬೇಕಾಗ್ತದೆ. ಇದು ಇದ್ರೆ ನಿಮಗೆ ಮತ್ತೆ ಇನ್ನೊಂದು ಸ್ಟೆಪ್ ಜಾಸ್ತಿ ಆಗ್ತದೆ. x minus 4 take minus common minus 4 becomes plus 4 plus x becomes minus x. next ಇದ್ರಾಗ ಇದು ಮೈನಸ್ ಮಾಡಿ 0 2x minus 2x 0. next r2 minus r3 2x minus 2x what 0. ಇದ್ರಾಗ ಇದು ಮೈನಸ್ ಮಾಡಬೇಕು ಯಾವುದ್ರಾಗ್ರಿ x plus 4 ದಾಗ ಇದು ಮೈನಸ್ ಮಾಡಬೇಕು. x plus 4 ಯಾವುದು ಮೈನಸ್ ಮಾಡಬೇಕಂದ್ರೆ ಅಪೋಸಿಟ್ ಬರೀರಿ minus 2x
x minus 2x difference minus x plus 4 minus x plus 4, otherwise 4 minus x both are same, therefore I will take 4 minus x is my favorite because we have RHS as 4 minus x. 2x ಒಳಗೆ ಇದನ್ನ ಮೈನಸ್ ಮಾಡಬೇಕು, 2x ಒಳಗೆ ಇದನ್ನ ಮೈನಸ್ ಮಾಡಬೇಕು ಅಂದ್ರೆ ಇವೆರಡು ಪ್ಲಸ್ ಅವರೆ ಅಪೋಸಿಟ್ ಬರಿ minus x minus 4 ಬರಿ 2x minus x x minus 4 x minus 4 ದಾಗ ನಾನು ಮೈನಸ್ ಕಾಮನ್ ತಗೋತೀನಿ, ಮೈನಸ್ ಇರೋದು ಪ್ಲಸ್ ಆಗ್ತದೆ, ಪ್ಲಸ್ ಇರೋದು ಮೈನಸ್ ಆಗ್ತದೆ, and we have minus 4 minus x. Is it clear? Now from R1 4 minus x as a common from R1. First ಹೋದಾಗ 4 minus x common ತಗೋಬಹುದು, as well as 4 minus x as common from R2. Second ಹೋದಾಗ 4 minus x common ತಗೋಬಹುದು, then first ಹೋದಾಗ 4 minus x common, second ಹೋದಾಗ 4 minus x common. So when you take 4 minus x from the first row the 4 minus x common ತಗೊಂಡಿನಿ, as well as second row ದಾಗು 4 minus x ತಗೋತಿರಲ್ಲ, ಇಲ್ಲಿ ಮತ್ತೆ 4 minus x ಬರೀತೀರಿ, 4 minus x into 4 minus x, better you take brackets ಮತ್ತೆ ಒಂದು ಸ್ಟೆಪ್ ಸೇವ್ ಆಗುತ್ತೆ. ಫಸ್ಟ್ ರೋ ದಾಗು 4 minus x ಕಾಮನ್, ಸೆಕೆಂಡ್ ರೋ ದಾಗು 4 minus x ಕಾಮನ್, ಇಲ್ಲಿ ಬರೀಬಹುದು 4 minus x into 4 minus x whole. ಫಸ್ಟ್ ರೋ ದಾಗ ಇದು ಕಾಮನ್ ತಗೊಂಡಿನಿ 1 minus 1 0, ಸೆಕೆಂಡ್ ರೋ ದಾಗ ಇದು ಕಾಮನ್ ತಗೊಂಡಿನಿ 0 1 minus 1, ಥರ್ಡ್ ರೋ 2x x plus 4 as it is. Now after taking the comma, expanding, first 0 ಮಾಡ್ಕೊಳ್ಳೋಕೆ ಟ್ರೈ ಮಾಡಬೇಕ್ರಿ, 0 ಆದ್ಮೇಲೆ ಕಾಮನ್ ತಗೋಬೇಕು, ಕಾಮನ್ ಆದ್ಮೇಲೆ ಎಕ್ಸ್ಪ್ಯಾಂಡ್ ಮಾಡಬೇಕು. Now I am expanding along first row, plus minus plus, expanding along R1 first row ದಿಂದ expand ಮಾಡಿ, outside ಏನದ as it is ಬರೀರಿ, 4 minus x bracket square as it is, plus into plus plus 1, remove the first row first column, 1 into x plus 4 remove the first row first column, 1 into x plus 4 2x into minus 1 minus 2x, but you write opposite of that one plus 2x, minus into minus plus 1, remove the first row second column, 0 into x plus 4 0, 2x into minus 1 minus 2x, but you write opposite plus 2x, 4 minus x bracket square, inside the bracket becomes 3x plus 4 plus this one is also 2x. The last step, 4 minus x bracket square, 3x plus 2x is what? 5x plus 4. That is our required RHS. That is our required RHS. Next one, prove that RHS has k square inside the bracket 3y plus k. So again you apply the same hint. Same elements ಎಲ್ಲಿದಾವೆ ನೋಡ್ಕೊಳ್ಳಿ. So here
same elements lying one behind the other. ಇದು ಒಂದ್ರ ಬಾಜು ಬಂದದ ನೋಡ್ರಿ ಅಂದ್ರೆ C2 C3 ಈ ತರ ಸಾಲ್ವ್ ಮಾಡಬಹುದು. y ಅಂದ್ರೆ C1 C2 ಬರಿಬಹುದು. So otherwise one below the other one ಕೆಳಗಡೆ ಬಂದವ R1 R2 ಸಾಲ್ವ್ ಮಾಡಬಹುದು. ಇನ್ನು ಒಂದು one below the other means R2 R3 ಅಂತ ನಾವು ಸಾಲ್ವ್ ಮಾಡಬಹುದು. C2 C3 C1 C2 ಒಂದ್ರ ಬಾಜು ಒಂದು ಅಂತ ಅನ್ಕೊಂಡಾಗ C1 C2 C2 C3 ಅಥವಾ ಒಂದ್ರ ಕೆಳಗಡೆ ಒಂದು ಅನ್ಕೊಂಡಾಗ R1 R2 R2 R3. Better I will take R1 changing R1 minus R2 and also changing the R2 by R2 minus R3. For that purpose, third row as it is y plus k as it is. R1 minus R2 means ಇವೆರಡು ಮೈನಸ್ ಮಾಡಬೇಕು, ಇವೆರಡು ಮೈನಸ್ ಮಾಡಬೇಕು, ಇವೆರಡು ಮೈನಸ್ ಮಾಡಬೇಕಂತ. y plus k ದಾಗ ಇದನ್ನ ಮೈನಸ್ ಮಾಡಬೇಕು. ಇದು ಏನಿರ್ತದೆ ಅಪೋಸಿಟ್ ಆಗ್ತದೆ. y ಕ್ಯಾನ್ಸಲ್ k ಉಳಿತು. ಇದ್ರಾಗ ಇದನ್ನ ಮೈನಸ್ ಮಾಡಬೇಕು. y ದಾಗ ಇದನ್ನ ಮೈನಸ್ ಮಾಡಬೇಕು. ಅಂದ್ರೆ ಇವೆರಡು ಪ್ಲಸ್ ಅವೆರಡು ಅಪೋಸಿಟ್ ಆಗ್ತವೆ. ಮೈನಸ್ ಪ್ಲಸ್ y ಮೈನಸ್ y ಕ್ಯಾನ್ಸಲ್ ಏನು ಉಳಿತು? ಪ್ಲಸ್ y ಮೈನಸ್ y ಕ್ಯಾನ್ಸಲ್ ಏನು ಉಳಿತು? ಮೈನಸ್ k. y minus y 0. ಇವಾಗ ನಾವು ಫಸ್ಟ್ ರೋ ಚೇಂಜ್ ಮಾಡ್ತೀವಿ. ಸೆಕೆಂಡ್ ರೋ R2 minus R3. ಸೆಕೆಂಡ್ ರೋ R2 minus R3 ಅಂದ್ರೆ ಇದು ಮೈನಸ್ ಇದು ಮೈನಸ್ ಇದು ಮೈನಸ್ ಮಾಡಬೇಕಂತ. y minus y 0. y plus k ದಾಗ ಇದು ಮೈನಸ್ ಮಾಡಬೇಕು. y plus k ದಾಗ ಇದನ್ನ ಮೈನಸ್ ಮಾಡಬೇಕು. ಅಂದ್ರೆ ಅದು ಅಪೋಸಿಟ್ ಸೈಡ್ ಆಗ್ತದೆ. ಪ್ಲಸ್ y minus y ಕ್ಯಾನ್ಸಲ್ k. ನೆಕ್ಸ್ಟ್ ಇದ್ರೊಳಗ ಇದನ್ನ ಮೈನಸ್ ಮಾಡಬೇಕು. y ಇದ್ರೊಳಗ ಇದನ್ನ ಮೈನಸ್ ಮಾಡಬೇಕು. ಅಂದ್ರೆ ಅದು ಸೈನ್ ಅಪೋಸಿಟ್ ಆಗ್ತದೆ. ಅಂದ್ರೆ ಮೈನಸ್ y minus k ಆಗ್ತದೆ. ಪ್ಲಸ್ ಮೈನಸ್ ಕ್ಯಾನ್ಸಲ್ we have minus k. Is it clear? Now from the first row k common, from the second row k common, k is common from R1 as well as R2. First row ದಿಂದನು k ಕಾಮನ್ ತಗೊಳ್ಳೋಣ, ಸೆಕೆಂಡ್ ರೋ ದಿಂದನು k ಕಾಮನ್ ತಗೊಳ್ಳೋಣ. Taking k as a common from first row ದಿಂದ k ಕಾಮನ್ ತಗೊಳ್ತೀರಿ, ಸೆಕೆಂಡ್ ರೋ ದಿಂದ k ಕಾಮನ್ ತಗೊಳ್ತೀರಿ. ಅಂದ್ರೆ ಇಂಟು k ಬರೀತೀರಿ. ಇದು ಫಸ್ಟ್ ರೋ k ಇಂಟು ಸೆಕೆಂಡ್ ರೋ k ಬರೀತೀರಿ. k ಇಂಟು k ಏನಾಗ್ತದೆ? k square. Then first row becomes 1 minus 1 0. Second row becomes 0 1 minus 1. Third row as it is y plus k. First 0 ಮಾಡ್ಕೊಂಡು ಟ್ರೈ ಮಾಡಬೇಕು. 0 ಮಾಡ್ಕೊಂಡಾದ್ಮೇಲೆ ಕಾಮನ್ ತಗೋಬೇಕು. ಕಾಮನ್ ತಗೊಂಡಾದ್ಮೇಲೆ expand ಮಾಡಬೇಕು. Expanding along first row. Expanding along first row. Yes, means outside k square as it is, plus into plus 1. Remove the first row first column. 1 into y plus k, y plus k, y into minus 1 minus y, but you take plus 1. Minus into minus plus 1. Remove the first row second column. 0 into y plus k 0. Y into minus 1 is minus y, but you take plus y. After that we have 0 ಇದ್ದಾಗ ನೆಗೆಟ್ ಮಾಡಬಹುದು. ಯಾಕಂದ್ರೆ ಬ್ರಾಕೆಟ್ into 0 ಮಾಡಿದ್ರೆ ಮತ್ತೆ 0 ಆಗುತ್ತೆ. Now inside the bracket becomes k square. Y plus k becomes 2y plus k plus 1 into y becomes y. Then total it becomes k square 2y plus y becomes 3y plus k. That is our required
RHS k square inside the bracket 3y plus k, that is our required RHS.